brought to you by Vigard. ಇನ್ನು ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಈಗ ಮಂಡ್ಯ ಅಖಾಡಕ್ಕೆ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ಈ ಬಾರಿ ಅವರು ಕಾಂಗ್ರೆಸ್ ಅಭ್ಯರ್ಥಿ ಪರ ಬ್ಯಾಟನ್ನು ಬೀಳಿಸ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಮಂಡ್ಯದಲ್ಲಿ ನಡೀತಾ ಇರುವಂಥ ಒಂದು ಕಾರ್ಯಕ್ರಮದಲ್ಲಿ ಪ್ರಚಾರ ರ್ಯಾಲಿಯಲ್ಲಿ ದರ್ಶನ್ ಕೂಡ ಭಾಗಿಯಾಗಿದ್ದಾರೆ. ಹಲಗೂರಿನಲ್ಲಿ ನಡೀತಾ ಇರುವಂಥ ರ್ಯಾಲಿಯಲ್ಲಿ ಸ್ಟಾರ್ ಚಂದ್ರು ಪರ ಈಗ ಪ್ರಚಾರಕ್ಕೆ ಧಾವಿಸಿದ್ದಾರೆ. ಕಳೆದ ಬಾರಿ ಮಂಡ್ಯ ಅಖಾಡದಲ್ಲಿ ಸುಮಲತಾ ಪರ ಅವರು ಬ್ಯಾಟ್ ಬೀಸಿದ್ರು. ಈಗ ಮತ್ತೊಮ್ಮೆ ಮಂಡ್ಯ ಅಖಾಡದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಪಕ್ಷದ ಪರ ಅಲ್ಲದಿದ್ದರೂ ಕೂಡ ಅಭ್ಯರ್ಥಿಯ ಪರ ಈಗ ಮತಯಾಚನೆಗೆ ಮುಂದಾಗಿದ್ದಾರೆ. ಈ ಒಂದು ರೋಡ್ ಶೋ ಮೂಲಕ ಮಳವಳ್ಳಿ ನರೇಂದ್ರ ಸ್ವಾಮಿ ಕೂಡ ಇದ್ದಾರೆ. ಅದರ ಜೊತೆಗೆ ಈಗ ದರ್ಶನ್ ಕೂಡ ಎಂಟ್ರಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಈಗ ಚುನಾವಣಾ ಅಖಾಡ ಇನ್ನಷ್ಟು ರಂಗೇರಿದೆ. ನಿರಂತರವಾಗಿ ಪ್ರಚಾರಗಳನ್ನು ಸ್ಟಾರ್ ನಟರು ಮಾಡುವಂಥದ್ದು ಸಹಜ. ಆದರೆ ಈ ಒಂದು ಸಂದರ್ಭದಲ್ಲಿ ಮಂಡ್ಯ ಅಖಾಡ ಸಾಕಷ್ಟು ಕುತೂಹಲ ಕೆಳಿಸಿದ ಹೈ ವೋಲ್ಟೇಜ್ ಕೂಡ ಇದೆ. ಯಾಕೆಂದರೆ ಕಳೆದ ಬಾರಿ ಕುಮಾರಸ್ವಾಮಿ ಕುಟುಂಬದ ವಿರುದ್ಧ ಯಶ್ ಮತ್ತು ನಟ ದರ್ಶನ್ ಪ್ರಚಾರ ಮಾಡಿದರು. ಅಫ್ಕೋರ್ಸ್ ಸುಮಲತಾ ಪರ ಕೂಡ ಅವರು ಪ್ರಚಾರವನ್ನು ಮಾಡಿದರು. ಈಗ ಮತ್ತೆ ಕುಮಾರಸ್ವಾಮಿ ಅವರೇ ನೇರವಾಗಿ ನಿಂತಿದ್ದಾರೆ. ಕಳೆದ ಬಾರಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಕಣದಲ್ಲಿದ್ದರೆ ಈ ಬಾರಿ ಕುಮಾರಸ್ವಾಮಿ ಅವರೇ ಅಖಾಡದಲ್ಲಿದ್ದಾರೆ. ಈಗ ಕಾಂಗ್ರೆಸ್ ಅಭ್ಯರ್ಥಿಯ ಪರ ಬ್ಯಾಟನ್ನು ಬೀಸಿದ್ದಾರೆ. ಅತ್ತ ಸುಮಲತಾ ಅವರಿಗೂ ಕೂಡ ಆತ್ಮೀಯರಾಗಿರುವಂಥ ನಟ ದರ್ಶನ್ ಸುಮಲತಾ ಅವರು ಈಗಾಗಲೇ ನೇರವಾಗಿ ಬಿ ಜೆ ಪಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಬಿ ಜೆ ಪಿಗೆ ಸೇರ್ಪಡೆ ಕೂಡ ಆಗಿದ್ದಾರೆ. ಬಿ ಜೆ ಪಿ ಪರ ರ್ಯಾಲಿಗಳನ್ನು ಕೂಡ ಮಾಡ್ತಿದ್ದಾರೆ. ಇನ್ನೊಂದು ಕಡೆಗೆ ಈಗ ದರ್ಶನ್ ಅವರ ವೈಯಕ್ತಿಕ ನೆಲೆಯಲ್ಲಿ ಅಭ್ಯರ್ಥಿಯ ಪರ ಬ್ಯಾಟನ್ನು ಬೀಸ್ತಾ ಇದ್ದಾರೆ. ನಿಮ್ಮೆಲ್ಲರ ಮಂಡ್ಯದ ಮಗ ಸ್ಟಾರ್ ಚಂದ್ರು ಅವರ ಪರವಾಗಿ ಅವರು ಇವತ್ತು ಬಂದಿದ್ದಾರೆ. ನೀವೆಲ್ಲ ಒಮ್ಮತದಿಂದ ನಮ್ಮ ಜಿಲ್ಲೆಯ ಸ್ವಾಭಿಮಾನವನ್ನ ಎತ್ತಿಡಬೇಕು ಅಂತ ತಮ್ಮೆಲ್ಲರೂ ಮನವಿ ಮಾಡಿಕೊಳ್ತೀನಿ. ನಮಸ್ಕಾರ. ಮೊದಲನೇದಾಗಿ ಫಸ್ಟ್ ಹೇಳ್ಬಿಡ್ತೀರಣ್ಣ, ನಾನು ಯಾವುದೇ ಪಕ್ಷದ ಪರ ನಾನು ಬರೋದು ಇಲ್ಲ. ಬರೀ ವ್ಯಕ್ತಿ ಪರ ಆಗ್ತದೆ. ಏನಕ್ಕೆ ಅಂತಂದ್ರೆ ಇದೇ 5 ವರ್ಷದ ಕೆಳಗಡೆ ನರೇಂದ್ರನವ್ರು ಮಾಡಿದಂತ ಸಹ ಇವತ್ತು ನಿಲ್ಲಿಸ್ಕೊಳ್ತೀವಿ. ಪ್ರೀತಿ ಪ್ರೋತ್ಸಾಹ ನಿಲ್ಲಿಸ್ಕೊಳ್ತೀವಿ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊಳ್ತೀವಿ. ಆಮೇಲೆ ಇನ್ನೊಂದು ಇಲ್ಲ ಮಾಧ್ಯಮದವ್ರು ಇದಾರೆ ಸರ್, ಈಗಲೇ ಹೇಳ್ಬಿಡೋಣ. ಏನೇನೋ ಹಾಕ್ಬಿಟ್ರೆ ನಮ್ಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಮೊದ್ಲೇ ನಮ್ಮ ಉದಯಗೌಡರು ಹೇಳಿದ್ರು, ಏನಾದ್ರು ಸುಮಮ್ಮನ್ಗೆ ಆಗ್ಲಿಲ್ಲ ಅಂದ್ರೆ ನೀವು ನಮಗ್ ಸಹಾಯ ಮಾಡ್ಬೇಕು ಅಂತ. ಫಸ್ಟ್ ಕಮರ್ ಫಸ್ಟ್ ಅಂತ ಕೇಳ್ಕೊಳ್ಳೇಬೇಕಲ್ಲ. ನಿಜ ಅಲ್ವಣ? ಇದು ಕೇಳ್ಕೊಳ್ಳೋದು ನಾನು ಇಷ್ಟೇನೆ. ಇದೇ ಲೋಕಸಭಾ ಚುನಾವಣೆಯಲ್ಲಿ ಸ್ಟಾರ್ ಚಂದ್ರು ನಿಂತಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ತಮ್ಮ ಅಮೂಲ್ಯವಾದ ಮತನ ನೀಡಿ ನರೇಂದ್ರನಿಗೆ ಹಾಗೇನೆ ನಮ್ಮ ಉದಯಗೌಡರಿಗೆ ಕೈಗಳನ್ನ ಬಲಪಡಿಸಿ ಅಂತ ಎಲ್ಲರ ಹತ್ರ ನಾನು ತಲೆಬಾಗಿ ಬೇಡ್ಕೊಳ್ತೇನೆ. ನಿಮ್ಮ ಅಮೂಲ್ಯವಾದ ಮತನ ಅವ್ರಿಗೆ ಹಾಕಿ ಅಂತ ಹೇಳಿ ಎಲ್ಲರ ಹತ್ರ ನಿಮ್ಮೆಲ್ರಿಗೂ ಡಿ ಬಾಸ್ ದರ್ಶನ್ಗೆ, ನಮ್ಮ ಅಭ್ಯರ್ಥಿ ವೆಂಕಟರಮಣೇಗೌಡರಿಗೆ, ರಾಹುಲ್ ಗಾಂಧಿಗೆ, ಸಿದ್ದರಾಮಯ್ಯ ಅವ್ರಿಗೆ, ಡಿ ಕೆ ಶಿವಕುಮಾರ್ಗೆ ಎಲ್ರಿಗೂ ಧನ್ಯವಾದ. 26ಕ್ಕೆ ಕಾಂಗ್ರೆಸ್ ಗೆಲುವು ನಿಮ್ಮ ಗೆಲುವು ಆಗಿರ್ಬೇಕು. ಕರೆಕ್ಟ್ ಆಗ್ಬೇಕು. ದಯವಿಟ್ಟು ಮೇಲೆ ದಾರಿ ಕೊಡಿ ಅಂತ. ಆಯ್ತು, ಗಾಡಿ ಮೂವ್ ಮಾಡಪ್ಪ. Brought to you by Vigard.